कुठल्या औषधाला फायद्याला येते खाऊन बघा ना, असं बघायचं. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಆ್ಯಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾ ಬಂದೆ ನೋಡ್ರಿ ಬೆಳಿಗ್ಗೆ ಎದ್ದ 5 ಗಂಟೆಗೆ ಹೊಲಕರಿಗೆ ಗೋಧಿ ಕೊರ್ಯಾಕ. ಸೊ ನೋಡ್ಬೋದು, ತೋರಿಸ್ತೇನು. ಇವತ್ತು ಆಳ್ಗಳು ಸಿಕ್ಕಿಲ್ಲ, ನಾ ಒಬ್ಬ ಬಂದೇನು ರೀ. ಸೊ ನೋಡಿರಿ, ಇಲ್ಲಿಷ್ಟು ಕೊರ್ದೇನು, ಇನ್ನೂ ಇಷ್ಟೆಲ್ಲ ಐತಿ. ಸೊ ಇಲ್ಲಿ ತಕ್ಕ ಕೊರ್ದೇನು, ಇಲ್ಲಿ ತಕ್ಕ ಕೊರ್ದೇನು ರೀ. ಇವೇನು 4 ಸಾಲದವಲ್ಲ, ಇದನ್ನು 18 ತಕ್ಕ ಓದಿ ಬಿಡೋದ. ಸೊ ಎಂಡ್ ಮಾಡ್ತೇನೆ ಇವತ್ತಿಗೆ. ಸೊ ಮಿಕ್ಕಿದ್ದನ್ನು ಏನೈತಿ, ನಾಳೆ ಬೆಳಿಗ್ಗೆ ಜಲ್ದಿ 4 ಗಂಟೆಗೆ ಬಂದು ಕೊರಿಬೇಕು. ಆಳುಗಳು ಸಿಕ್ಕಿಲ್ಲ, ನೋಡ್ನು ಆಳುಗಳು ನಾಳೆ ಬಂದ್ರೆ ನಾಳೆ ಬಂದು ಕೊರಿತೇನೆ ರೀ. ಸೊ ಇವತ್ತೈತೆ ರೀ ಶಿವರಾತ್ರಿ, ಮಹಾಶಿವರಾತ್ರಿ. ಸೊ ಇದನ್ನೆಲ್ಲ ಮುಗಿಸ್ಕೊತೇನು, ಮನೆಗೆ ಹೋಗಿ ಮಸ್ತ್ ಫ್ರೆಶಪ್ ಆಗಿ ಸೊ ದೇವರಿಗೆ ಅದು ಹೋಗೋದೈತಿ. ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಸೊ ಸ್ಟೇ ಟ್ಯೂನ್ ಆಗಿರ್ರಿ. ಸೊ ನೋಡ್ರಿ, ಈಗ ಇಲ್ಲಿಂದ ಇಷ್ಟು ಕೊರಿಯೋದಾಯಿತು, ಇನ್ನೇ ಈ ಕಡೆ ಇಷ್ಟು ಬಾಕಿ ಐತಿ. ಆಮೇಲೆ ಇನ್ನು ಈ ಕಡೆ ಎತ್ತು ಕೊರಿಯೋದೈತಿ ರೀ. ಈಗ ಈ ಸಲ ಹಿಡ್ಕೊಂಡು ಹೋಗಬೇಕು. ಸೊ ಬರ್ರಿ ನೋಡೋಣ ಎಷ್ಟಾಗಿತ್ತು ಕೊರಿನು. 7:30 ಟೈಮ್ ಆಗಿತ್ತು ಈಗ. ಸೊ 9:30 10 ತನಕ ಎಷ್ಟಾಗಿತ್ತು ಕೊರಿನು ಆತ. ಸೊ ಅಲ್ಲಿಂದ ಮುಂದೆ ನಡೆಯಂಗಿಲ್ಲ ರೀ, ಯಾಕಂದ್ರೆ ಒಣಗೈತಿ ಭಾಳ. ಸೊ ಬರೀ ಚಾಲು ಮಾಡೋಣ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಆಳುಗಳು ಬಂದಾವ ನೋಡ್ರಿ, ಈಗ ಗೋಧಿ ಕೊರಿಯಾದರು. ಸೊ ನಾ ಇದನ್ನು ಕೊರಿಯಾಕದೇನು ರೀ. ಸೊ ಇದನ್ನು ಕೊರ್ಕೊಂಡು ಅಲ್ಲಿ ಹೋಗೋಣಂತ. ಸೊ ಬರ್ರಿ. ಆಳುಗಳು ಬಂದಾವ ನೋಡ್ರಿ ಕೊರಿಯಾದ್ರೀಗ. ಚಲ್ಮ ಹಾಂ ಹಾಂ ಎಲ್ಲ ಬಗ್ದಿತ್ತು. ಸೊ ನೋಡ್ರಿ, ಎಲ್ಲ ಆಳುಗಳು ಬಂದವ್ರೀಗ. ಗೋಧಿ ಕೊರಿಯಾಕದೇವು. ಇನ್ನೇನು ಟ್ಯಾಕ್ಟರ್ ಮಷಿನ್ ಬರ್ತೈತಿ, ಇನ್ನು ರಾಶಿ ಮಾಡೋದೈತಿ. ಸೊ ಬ್ಲಾಗ್ ಮತ್ತು ಕಂಟಿನ್ಯೂ ಮಾಡ್ತೇನೆ. ನಾ ಬಂದೆ ನೋಡ್ರಿ ನೀರು ಚಾಲು ಮಾಡಕ್ಕೆ ಹೊಲಕ್ಕೆ ರೀ. ಸೊ ಈಗ ಚಾಲು ಮಾಡ್ಯಾನ್ರಿ, ಆಟೋಮೆಟಿಕ್ ಸ್ಟಾರ್ಟ್ ಆಗತೈತಿ. ನೋಡ್ಬೋದು ನೀವು, ಲೈಟ್ ಬ್ಲಿಂಕ್ ಆಗತೈತಿ. ಸೊ ಇದು ಬೋರ್ ಚಾಲು ಆಗೈತಿ, ಈಗ ಭೈಮೇದಿಗೆ ಚಾಲು ಆಗ್ತೈತಿ. ಚಾಲು ಆಯ್ತು ನೋಡ್ರಿ ಈಗ. ಸೊ ಬರ್ರಿ, ಈಗ ನೀರು ಚಾಲು ಆಗೈತಿ. ಕಬ್ಬಿಗೆ ತೆಳಗೆ ಹಾಡಿಗೆ ಹೊಂಟೈತಿ ನೀರು. ನೋಡ್ರಿ ಚಾಲು ಆಗೈತಿ ಈಗ. ಬೋರ್ ಇಟ್ಟು ನೀರು ಒಗ್ಯಾತೈತಿ, ಇಟ್ಟು ನೀರು ಬಂದವು. ಸೊ ಓರ್ಪುಲ್ ನೀರು ಪೈಪ್ಲೈನ್ ಪ್ರಾಬ್ಲಮ್ ಆಗಿ ಬರತ್ತೆ. ಇಟ್ಟು ನೀರು ಭಯ ತಿರೋದು ಬಿಟ್ಟಿದ್ದೆವು. ಅವ್ರಿಗೆ ಕುಡಿಯೋಕೆ ಈಗ ತಟ್ಟ ಜೋಡ್ನಿ ಎಲ್ಲ ತೊಗೊಂಬಂದಿವ್ರಿ. ಈಗ ಕುಡಿಯೋಕೆ ಈಗ ಅವ್ರಿಗೆ ನೀರು ತುಂಬ ಬಿಡೋನು. ನೀರು ತುಂಬ್ಕೊಂಡು ನಾನು ಕುಡಿಕೆ ಅವ್ರಿಗೆ ಈಗ. ಕೊರಿಯಾಕದಾರ ಈಗ.
ಒಂಥರ ಅಮ್ದಾರ್ ಕಟ್ರಿ ಈ ಕಡೆ ಇದ್ರೆ ಭಾಳ ಒಣಗಿತ್ರಿ ಅದ ಕಾಳು ಉಳ್ತಾವ್ರಿ ಇನ್ನೇನು ಮುಗಿತಾರೆ ಇನ್ನೊಂದು ಭಾಳ ಇಲ್ರಿ ಹಾಂ ಅಂದ್ರೆ ಎಂತಕ ಈಗೆಲ್ಲ ಮುಳ್ಳು ಮೈತ್ರಿ ಅದು ಪೂರ್ತಿ ಬಿಡಬೇಡ್ರಿ ಕಡಿ ಸೈಡ್ ಆರಿಸ್ಕೊರಿ ತೊಗೊಂಬೈನ್ರಿ ನಾನು ನಿಮ್ಮ ಪ್ಲಾಸ್ಟಿಕ್ ಕಟ್ಟಕ್ಕೆ ಸೊ ಇದ್ರಲ್ಲೇ ಯಾಕೆ ಕಟ್ಟಾದಾರಂದ್ರೆ ಸೊ ಇದ್ರಲ್ಲೇ ಕಟ್ಟಬೇಕೈತೆ ಖರೆ ಅಂದ್ರೆ ಸೊ ಇದು ಭಾಳ ಒಣಗೈತಿ ಹಂಗೆ ಹಿಂಗೆ ಮುರಿಯಾತೈತಿ ನೋಡ್ರಿ ಅದು ಸೊ ಅದಕ್ಕೋಸ್ಕರ ಈ ಪ್ಲಾಸ್ಟಿಕ್ ಇದರಿಂದ ಸುಡು ಕಟ್ಟು ಪಾಳೆ ಬರೈತಿ ಸೊ ಅದ್ರ ಸಂಬಂಧ ಹಿಂಗೆ ಕಟ್ಟಕಿದೆವು ನೋಡ್ಬೋದು ನೀವು ಭಾಳ ಒಣಗೈತಿ ಇನ್ನೇನು ಟ್ಯಾಕ್ಟರ್ ಬರ್ತೈತಿ ಅಲ್ಲಿ ರಾಶಿ ಮಾಡಕ್ಕೆ ಹೋಗೈತಿ ಸೊ ಇಲ್ಲೆಲ್ಲ ಹಿಂಗೆ ಇಟ್ಟಿದಾರು ಸೊ ಹಿಂಗೆ ಇಟ್ಟರೆ ಕೊಡಕ್ಕೆ ಬರೋಂಗಿಲ್ಲ ಅದಕ್ಕೆ ಹಿಂಗೆ ಸುಡು ಕಟ್ಟಿ ಕೊಡೋದು ನಾನು ನಿನ್ನೆ ಎಲ್ಲ ಕಟ್ಟಿದೆ ಅಂಟದ ಹುಲ್ಲು ತೊಗೊಂಬಂದು ಕಟ್ಟಿದ್ದೇನೆ ಹುಲ್ಲಲ್ಲಿ ಸೊ ಆ ಕಡೆಯಲ್ಲಿ ನೋಡ್ಬೋದು ನೀವು ಇದೆಲ್ಲ ಹುಲ್ಲಲ್ಲಿ ಕಟ್ಟಿದ್ದೇನು ಇದು ಆಳುಗಳು ಕಟ್ಟಿದರು ಸೊ ಇಷ್ಟು ಆಗೈತಿ ಇನ್ನೂ ಜೋಳ ಬಂದಿಲ್ಲ ಜೋಳ ಕೂರೋದು ಲೇಟ್ ಐತಿ ಸೊ ಆಳುಗಳು ಬಂದವ್ರೀಗ ಜೋಳನ ತೊಗೊಂಡು ಬಂದೆವು ತಾಡ್ಪತ್ರಿ ಬುಟ್ಟಿ ಅದು ಸೊ ಅವ್ರಿಗೆ ಪ್ಲಾಸ್ಟಿಕ್ ಬೇಕೈತಿ ಪ್ಲಾಸ್ಟಿಕ್ ಕಟ್ ಮಾಡ್ಕೊಂಡು ತೊಗೊಂಡು ಹೋಗೋಣತ್ತ ಬರ್ರಿ ಸೊ ಇಷ್ಟು ತೊಗೋಬೇಕಾಯ್ತಿರದ ಹೆಚ್ಚು ಕಮ್ಮಿ ಇಷ್ಟು ಬೇರೆ ಇದೆ ಸೊ ಅದ್ರ ಪ್ರಕಾರ ನಾವು ಇಟ್ಟು ಕಟ್ ಮಾಡ್ಕೊತೀನಿ ಒಂದು ಮಾತು ತೊಗೋತೀನಿ ಇಟ್ಟು ಕಟ್ ಮಾಡ್ಕೊತೀನಿ ಸೊ ನೋಡಿರಿ ಇಟ್ಟು ತೊಗೊಂಡೇನು ಪ್ಲಾಸ್ಟಿಕ ಸುಡು ಕಟ್ಟಾಕ ಇದ್ರೆ ಸೊ ಈಗ ಅವ್ರಿಗೆ ಓದಿನ ಕೊಡೋಣ ಸೊ ಇದರಲ್ಲಿ ಅವ್ರು ಕಟ್ತಾರೆ ಸಾಕ ಎಂಜೆ ತುಂಬಲ್ರಿ ಸೊ ನೋಡ್ರಲ್ಲ ಯಾವ ಥರ ಕೊರಿಯತ್ತಾರಂತ ಇನ್ನು ಸ್ವಲ್ಪ ಐತಿ ಸೊ ಎಲ್ಲ ಕೊಯ್ಯೋದೆಲ್ಲ ಆಗಿತ್ತು ಈಗ ನೋಡ್ಬೋದು ಸೂಡು ಕಟ್ಟೋರ್ತಾರೆ ಇಬ್ಬರು ಜನ ಸೊ ಅಷ್ಟೇ ಉಳಿದೈತಿ ಕೊಯ್ಯೋದ ಸೊ ಆ ಕಡೆ ಹೋಗಿದಾರೆ ಈಗ ಲೇಡೀಸ್ ಕೊರಿಯಾಕ ಹೆಣ್ಣಾಳುಗಳು ಸೊ ಈಗ ನಾ ಬಂದು ಸ್ವಲ್ಪ ಕೂದ್ದೇನೋ ನಾ ಬೆಳಿಗ್ಗೆ 5 ಗಂಟೆಗೆ ಬಂದೇನ್ರಿ ಈಗ ಗೋಧಿ ಕೊಯ್ಯಾಕ ಸೊ ಇನ್ನೇನು ಟ್ಯಾಕ್ಟರ್ ಬರ್ತೈತಿ ಬಂದು ಕೂಡಲೇ ತಟ್ಟೋದು ಹಾಸ್ತೀವಿ ಎಲ್ಲ ಗೋಳೆ ಮಾಡ್ತೀವಿ ರೀ ಗೋಳೆ ಮಾಡಿದ ಕೂಡಲೇ ಎಲ್ಲ ರಾಶಿ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ ಹೋದ್ಮೇಲೆ ನೋಡೋಣ ಡ್ಯೂಟಿಗೆ ಹೋಗೋದಾದ್ರೆ ಡ್ಯೂಟಿಗೆ ಹೋಗ್ತಾನೆ ಟೈಮ್ದಾಗ ಹೋದ್ನಂದ್ರೆ ಸೊ 3 ಗಂಟೆ ಡ್ಯೂಟಿ ಸ್ಟಾರ್ಟ್ ಆಗ್ತೈತಿ 4 ಗಂಟೆಗೆ ಹೋದ್ರು ನಡಿತೈತಿ ಸೊ ಈಗ ಬನ್ನಿ ನೋಡ್ರಿ ಹೊಲಕ್ಕೆ ಸೊ ಟೋಟಲ್ 8 ಜನ ಬಂದರು ಒಂದು ಆಳಿಗೆ 400 ರೂಪಾಯಿ ಪೇಮೆಂಟ್ ಹತ್ತಿರ ಅದ ಚಾ ನಾಷ್ಟ ನಾವು ಕೊಡಬೇಕು ಪ್ಲಸ್ ಹೆಂಗೈತಿ ಯಾಕಂದ್ರೆ ನಮ್ಮ ಊರಾಗ ಒಂದು ಆಳೆ ಪಗಾರ ಐತಿ 150 ಇಂಥ ಮಟ್ಟೆ ಕೆಲಸ ಏನ್ರಿ ಕೊಯ್ಯೋದು ಮಾಡೋದಿದ್ರೆ 200-250 ರೂಪಾಯಿ ತೊಗೋತಾರು ಸೊ ನಮ್ಮ ಊರಾಗ ಆಳುಗಳು ಸಿಗಾನಿಲ್ಲ ರೀ ಸೊ ಹಾಗಾಗಿ ಇವರಿಗೆ 400 ರೂಪಾಯಿ ಪರ್ ಹೆಡ್ ಕೊಡಬೇಕಾಗಿತ್ತು ಈಗ ಏನು ಮಾಡೋಕ್ಕಾಗಿಲ್ಲ ನಮ್ದು ಆಗತ್ತೆ ಕೆಲಸ ಐತಿ ಸೊ ಕೊಡಾಕಬೇಕು ಸೊ ಇದು ಹೊಲ್ದಾಗ ಬೆಳೆ ಮಾಡಿ ಪಕ್ಷ ಮಾರು ತೊಗೊಂಡ್ರೆ ಡೈರೆಕ್ಟ್ ಮತ್ತು ಕೈಯಾಗ ಹಿಟ್ಟಿನ ಪಿಶವಿ ಬರ್ತೈತಿ ಇಲ್ಲಾಂದ್ರೆ ಗೋಧಿ ಸಿಗ್ತಾವೆ ಇಲ್ಲಾಂದ್ರೆ ರೆಡಿ ಇದ್ದದು ಸೊ ಇದು ಹೆಂಗೆ ಹೇಳ್ರಿ ಗುದ್ದಾಡೋದ ಲವಣಿ ಮಾಡೋದ ಗಳೆ ಹೊಡ್ಯೋದ ಲಾಗುಡಿ ಹಾಕೋದ ಎಲ್ಲ ಕೆಲಸ ಮಾಡೋದ ಮತ್ತು ಕೊಯ್ಯೋ ಟೈಮ್ನಾಗ ಇವ್ರಿಗೆ 400 ರೂಪಾಯಿ ಕೊಡ್ಬೇಕು ಮತ್ತು ನಾ ಇದ್ರಾಗ ಮಾಡಿದ್ದೇನೆ ಚಾರಣಿ ಪಾಲ್ಯ ನನಗೆ ಬರೋದು 4 ಕ್ವಿಂಟಲ್ ಆದ್ರೆ 1 ಕಿಲೋ 50 ಕಿಲೋ ಬರೋದು ನನಗೆ ಅಂದರೆ 200 ಕ್ವಿಂಟಲ್ ಆದ್ರೆ 50 ಕಿಲೋ ನನ್ನ ಪಾಲಿಗೆ ಬರ್ತೈತಿ ಗೋಧಿ
ಹಂಗೈತ್ರಿ ಅದ. ಸೊ ನಾ ಮಾಡಿದ್ದೇನೆ ಇದನ್ನು. ಹೀಗಾಗಿ ನನಗೆ ಬರೋದಿದ್ರಾಗ 200 ಕಿಲೋ ಆದ್ರೆ 50 ಕಿಲೋ, 100 ಕಿಲೋ ಆದರೆ 25 ಕಿಲೋ ಬರ್ತಾವೆ ನನ್ನ ಪಾಲಿಗೆ ಅಷ್ಟೇ. ಸೊ ಇನ್ನೂ ಅಷ್ಟೆಲ್ಲ ಜೋಳ ಕೊಯ್ಯೋದೈತಿ. ಆ ಜೋಳ ಐತಿ ಅದು ನಮ್ಮದು, ಅದೊಂದು ಸ್ವಲ್ಪ ಐತಿ. ಇನ್ನೂ ಆ ಕಡೆ ಊರು ಹೊರಗೆ ಬೇರೆ ಅದಾವು. ಸೊ ಇಷ್ಟೆಲ್ಲ ಐತಿ. ಸೊ ನೋಡಿರಿ ಇಲ್ಲಿ ಇವರ ಕೊಯ್ಯತ್ತಾರು ಹೆಣ್ಮಕ್ಳು. ಸೊ 400 ರೂಪಾಯಿ ಇವ್ರಿಗೆ ಪಗಾರ. ಈಗ ಅವ್ರಿಗೆ ಮತ್ತೆ ಚಹಾ ನಾಷ್ಟ ತೊಗೊಂಬರಕ್ಕೆ ಹೋಗಿದ್ದಾರೆ ಈಗ ನಮ್ಮ ಮನೆಯವ್ರು. ಸೊ ನಾಷ್ಟ ಚಹಾ ಕೊಡ್ಬೇಕು ಅವ್ರಿಗೆ ಈಗ. ಸೊ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ದೇನ ಆತ. ಸ್ಟೇ ಟ್ಯೂನ್ ಆಗಿರ್ರಿ. ನೋಡ್ರಿ ಹೆಂಗೆ ಕೂತ್ ಟೈಮ್ ಪಾಸ್ ಮಾಡ್ತಾರೆ. 400 ರೂಪಾಯಿ ಪಗಾರ ಮತ್ತು ಇವ್ರಿಗೆ ಚಹಾ ನಾಷ್ಟ ನಮ್ಮದು. ಅದಲ್ದ ಮತ್ತು ಇವ್ರಿಗೆ ಬರೋಕೆ ಗಾಡಿ ಬಾಡಿಗೆ ಕೊಡ್ಬೇಕ್ರಿ. ನಾವು 700 ರೂಪಾಯಿ ಗಾಡಿ ಬಾಡಿಗೆ ಕೊಟ್ಟಿದ್ದೆವು ಇವ್ರನ್ನ ಕರ್ಕೊಂಡು ಬರೋಕೆ. ಇದನ್ನೆಲ್ಲ ಮಾಡಿ, ಇದೆಲ್ಲ ಬಿತ್ತಾನ ಮಾಡಿ, ಗಳೆ ಗೊಬ್ಬರ, ಲಾಗುಡಿ ಖರ್ಚು, ಆಳು ಪಗಾರ, ನೀರು ಉಣ್ಸೋದ ಎಲ್ಲ ಹಿಡಿದ್ರೆ ಇದೇನು ಖರ್ಚು ಹೇಳತ್ತಿರಲ್ಲ ನಾವದ. ಇವ್ರ ಪಗಾರ ಆಗೈತಿ ಇವತ್ತು 3200 ರೂಪಾಯಿ ಪಗಾರ. ಗಾಡಿ ಬಾಡಿಗೆ ಹಿಡಿದು 4000 ರೂಪಾಯಿ ಆಗೈತಿ ರೀ ಅದು. ಆಮೇಲೆ ಕೂತ್ನ್ಯಾಗ 4 ಮಂದಿ 5 ಆಳು ಪಗಾರ ಅದು ಬೇರೆ. ಇದನ್ನೆಲ್ಲ ಹಿಡ್ಕೊಂಡು ನೀರು ಉಣ್ಸೋದ ಇವಾಗ ಮತ್ತು ರಾಶಿ ಮಾಡ್ಬೇಕಾದ್ರೆ ಟ್ಯಾಕ್ಟರ್ ಬಾಡಿಗೆ ಪ್ರತಿಯೊಂದು ಎಲ್ಲ ಖರ್ಚು ಜರ ಕ್ಯಾಲ್ಕುಲೇಷನ್ ಮಾಡಿ ಹಿಶೋಬು ತೆಗೆದು ವಜಾ ಮಾಡಿದ್ರೆ ಚಪಾತಿ ಬಿಸಿಯೋ ತಯಾರಾಗಿ ಮನೆಗೆ ಬರ್ತಾವೆ ರೀ. ಇದನ್ನೇನು ನಾವು ಮಾಡತ್ತೀವಲ್ಲ ಇದ್ರಾಗ ಈ ಖರ್ಚದಾಗ ಚಪಾತಿ ಮನೆಗೆ ಬರ್ತಾವೆ. ರೈತರಿಗೆ ಏನೇನೋ ಫೈದೆ ಇಲ್ಲ, ಲಾಸ್ದಾಗ ಐತಿ ರೈತರಿಗೆ ಒಟ್ಟು ಟೋಟಲ್. ಸೊ ಇಂಥವು ಆಳುಗಳು ತೊಗೊಂಡು ಯಾವಾಗ ನೀವು ಧನ್ಯ ಮಾಡವ್ರ 150 ಪಗಾರ ಇದ್ದದ್ದು 400 ರೂಪಾಯಿ ತೊಗೋತಾರ ಅಂದ್ರೆ ವಿಚಾರ ಮಾಡ್ರಿ ನೀವು. ರೈತರಿಗೆ ಎಲ್ಲಿಂದ ಪೋಡ್ಸೋದ, ಎಲ್ಲಿಂದ ಹೆಂಗೆ ಉಳಿಯೋದ ಅದು ಬರಂಗಿಲ್ಲ. ಇವತ್ತು 5 ಮಂದಿ ಬರ್ತೇವೆ ಒಂದು 8 ಮಂದಿ ಬಂದಾರ. ಇವತ್ತು 5 ಮಂದಿ ಬರಬೇಕಾಗಿತ್ತು, 8 ಜನ ಬಂದಾರ. ಸೊ ಕೆಲಸ ಇತ್ತು ಒಂದು ಸ್ವಲ್ಪ ಬಿಡ್ರಿ, ಇಲ್ಲ ಅನ್ನಂಗಿಲ್ಲ. ಕರೆ ಪಗಾರ 150 ಐತಿನಿಲ್ಲ 200 ತೊಗೋದ್ರಿ. ಓಕೆ 50 ರೂಪಾಯಿ ಅಷ್ಟೇ ಕೊಡೋನು. 400 ರೂಪಾಯಿ ಅಂದ್ರೆ ರೈತರಿಗೆ ಎಲ್ಲಿದ್ದು ಉಳಿದಂಗೆ ಉಳಿಬೇಕು ಹೇಳ್ರಿ. ಈಗ ಟೋಟಲ್ ಇಷ್ಟು ಗೋಧಿ ಇಲ್ಲಾಂದ್ರೆ 200 ಕಿಲೋ ಆಗಂಗಿಲ್ಲ ರೀ. 2 ಕ್ವಿಂಟಲ್ ಆಗಂಗಿಲ್ಲ ಇದ್ರಾಗ. ಇಲ್ಲಾಂದ್ರೆ ಇದು ಖರ್ಚು ಕೊಯ್ಯೋದು 4000 ಬತ್ತರ. ರಾಶಿ ಮಾಡೋ 1-1.5 ರೂಪಾಯಿ ಹೋಯ್ತಾ. ಆಮೇಲೆ ನೀರು ಉಣ್ಸೋದು ಬೇರೆ, ಲಾಗುಡಿ ಬೇರೆ, ಬೀಜ ಖರ್ಚು ಬೇರೆ, ಬಿತ್ತಾನ ಗಳೆ ಖರ್ಚು ಬೇರೆ, ಎಲ್ಲ ಹಿಡಿದ್ರೆ ಟೋಟಲ 7-8 ಸಾವಿರ ರೂಪಾಯಿ ಖರ್ಚು ಬರ್ತೈತೆ ರೀ 200 ಕಿಲೋ ಗೋಧಿ. 8,000ದಾಗ ನೀವು ಲೆಕ್ಕ ಹಾಕ್ರಿ ಎಷ್ಟು ಗೋಧಿ ಬರ್ಬೋದು ಹೇಳ್ರಿ ನೋಡೋಣ. ವಿಚಾರ ಮಾಡಿರಿ. 8,000ದಾಗ ಗೋಧಿ ಅಲ್ರಿ, ಮತ್ತು ಅದನ್ನು ಗೋಧಿ ಬೇಸನ್ ಮಾಡಬೇಕಾದೆಲ್ಲ ಬೇರೆ ಹಿಟ್ಟು. ಗೋಧಿ ಹಿಟ್ಟು ಅಲ್ರಿ, ಹಿಟ್ಟು ಬರ್ತೈತಿ ತಯಾರಾಗಿ. ಹಿಟ್ಟು ಚಪಾತಿ ಬರ್ತಾವೆ ಅಟ್ರಾಗ ಹಂಗೆ ನೋಡ್ರಿ 8,000ದಾಗ ತಯಾರಾಗಿ. ಇದ್ರ ಪಾಲ್ದು ಮತ್ತು 8,000 ರೂಪಾಯಿದಾಗ ನಾವು ಗೋಧಿ ಹಿಟ್ಟು ತೊಗೊಂಡು ತಿಂದ್ರೆ ವರ್ಷದಾಗ ಆರಾಮ್ ಬರ್ತೈತ್ರಲ್ಲ. ಹೆಂಗೆ ಮಾಡವ್ರ ಹಿಂಗೆ ಆಗ್ತೈತಿ ನೋಡ್ರಿ. ಅದಕ್ಕೆ ಏನೇನೋ ಫೈದೆ ಇಲ್ಲ, ಲಾಸ್ದಾಗೈತಿ. ಸುಮ್ಮ ಮಂದಿ ಆಜು ಬಾಜು ಮಂದಿ ಬೇಯಿಸ್ಕೋದಾಯ್ತದ ಮಾಡೋದಾಗೈತಿ ಅದ. ಇದಕ್ಕೆ ಎಷ್ಟು ಖರ್ಚು ಬತ್ತು. ಇನ್ನು ಜೋಳ ಅದ ಕಬ್ಬು ಮಾಡಬೇಕಂದ್ರೆ ನಮ್ಮ ಬೋರ್ಗೆ ಬಾವಿಗೆ ನೀರು ಕಮ್ಮಿ ಇದಾವೆ. ಸೊ ಕಬ್ಬು ಮಾಡಿದ್ರೆ ಬೆಟ್ರ. ಖರೆ ಏನು ಮಾಡವ್ರು, ನೀರು ಪೋಡ್ಸಂಗಿಲ್ಲ. ಬೇಸಿಗೆಲ್ಲ ಒಣಗಿ ಹೋಗ್ತೈತಿ ಬೇಸಿಗೆ ಕಾಲ. ಸೊ ಹಾಗಾಗಿ ಮಾಡೋಕೆ ನಡೆಯಂಗಿಲ್ಲ ರೀ. ಅದ ಎಲ್ಲ ಬೇರೆ ಆಗಿತ್ರಿ, ಎಲ್ಲ ಹೊಡೆಯಕ್ಕೆ ಹೋಯ್ತ್ರಿ. ಅವರಿಬ್ಬರು ಕೊರೆಯತ್ತಾರು, ಇವರಿಬ್ಬರು ಖುದ್ದಾರು, ಇವರಿಬ್ಬರು ಕೊರೆಯತ್ತಾರು. ಇವರಿಬ್ಬರು ಮಂದಿ ಗಂಡಾಳ ಬಂದಾರ ನೋಡಿ. ಇವ್ರು ಸೂಡು ಕಟ್ಟವ್ರು ಬರೀ. ಅವ್ರ ಕೆಲಸನ ಬರೀ ಅವ್ರು ಕೊರ್ದಿಡವ್ರ, ಇವ್ರು ಸೂಡು ಕಟ್ಟವ್ರ. ಇಲ್ಲಿ ಅಡಿಕೆ ತಿನ್ಕೋತ ಹೆಂಗೈತಿ ನೋಡ್ರಿ ರೈತರಲ್ಲಿ. ಟೈಮ್ ಪಾಸ್ ಮಾಡಕ್ಕೆ ಬರ್ತಾರೆ ಅವ್ರು, ಕೆಲಸ ಮಾಡಕ್ಕೆ ಬರೋಂಗಿಲ್ಲ. ಇದ್ರಾಗ ನಾ ಎಲ್ಲ ಕೊರ್ದೇನು ರೀ ಅಲ್ಲಿಂದ ಕಡೆ. ಅದೇನು ತಟ್ರಿ ಪ್ಲಾಸ್ಟಿಕ್ ತಟ್ಟು ಕಾಣತ್ತಿತ್ತಲ್ಲ. ಸೊ ಅಲ್ಲಿಂದ ಆ ಕಡೆ ನಾ ಕೊರ್ದಾನೆ, ಇಲ್ಲಿಂದ ಅಷ್ಟೇ ಇವ್ರು ಕೊರ್ದರು. ಇಷ್ಟಕ್ಕೆ ಇವ್ರಿಗೆ 3,200 ರೂಪಾಯಿ ಕೊಡ್ಬೇಕು. ಹಿಂಗಾದ್ರೆ ಹೆಂಗೆ ಮಾಡವ್ರ ಹೇಳ್ರಿ. ಯಾರ್ಯಾರು ರೈತರದ್ರಿ ಕಮೆಂಟ್ ಮಾಡಿರಿ. ಸೊ ನಿಮ್ಮಲ್ಲಿ ಹೆಂಗೈತಿ, ನೀವು ಎಷ್ಟು ಪೇಮೆಂಟ್ ಕೊಡ್ತೀರಿ, ನಿಮ್ಮಲ್ಲಿ ಯಾವ ಥರ ನಡೀತಂತ. ಸೊ ನಮ್ಮಲ್ಲಿ ಅಂತೂ ಏನೇನು ಅರ್ಥ ಇಲ್ಲ. ಮನೆಯವ್ರು ಹೊಲದವ್ರು ಸ್ವತಃ ಮನ್ಯಾಗ ದುಡಿಯೋರು ಇದ್ರೆ ಅಷ್ಟೇ ಶೇತಿಗೆ ವ್ಯವಸಾಯ. ಇಲ್ಲಂದರೆ ಶೇತಿ ವ್ಯವಸಾಯ ಮಾಡಿ ಖಾಲಿ ಐತಿ, ವೇಸ್ಟ್ ಐತಿ ಅಷ್ಟೆ. ಮತ್ತೊಂದು ಮಾತೇನಂದ್ರೆ ರೀ, ನಾ ಕಂಪ್ನಿಗೆ ಹೋಗ್ತೇನೋ ನನಗೆ 400 ಪಗಾರ ಇಲ್ಲರಿ. ಇಲ್ಲಿ 338 ರೂಪಾಯಿ ಪಗಾರ ಐತಿ. ಅದ್ರಾಗ ಫಸ್ಟ್ ಶಿಫ್ಟ್ದಾಗ ಅಲ್ಲಿ ಊಟ ಮಾಡ್ರೆ 20 ರೂಪಾಯಿ ಕಟ್ಟಾಗ್ತೈತಿ. 320 ರೂಪಾಯಿ ಒಂದು ವಾರ ಪಗಾರ. ಒಂದು ವಾರ 338 ರೂಪಾಯಿ ಪಗಾರ. ನಮಗೆ ಪಗಾರ ಇಲ್ಲರಿ. 400 ಕಂಪ್ನಿ ಕೆಲಸ ಮಾಡೋರು ನಾವು. ಇವ್ರದ್ದು ಚಲೋ ಇರಲಿ. ಎಟ್ಟ 8:00ಗೆ ಬಂದರು. ಆಮೇಲೆ ಈಗ 1 ಗಂಟೆಗೆ ಹೋಗ್ತಾರೆ, 400 ರೂಪಾಯಿ ಪೇಮೆಂಟ. ಇವ್ರದ್ದು ಚಲೋ ಅಲ್ರಿ. ಮತ್ತು ನಾವು ಬಿದ್ದ ಮಾಡಿ ಚಲೋ ಅನಿಸ್ತೈತೆ ಇದೆಲ್ಲ ನೋಡ್ರಿ. ಕಂಪ್ನಿ ಅದು ಬಿಟ್ಟು ಕಂಪ್ನಿಯಾಗ ದುಡಿಯೋದು ಅವ್ರು ಉದ್ಧಾರ ಮಾಡೋಕೆ, ಹೊಲ್ದಾಗ ದುಡಿಯೋದ ಇವರು ಉದ್ಧಾರ ಮಾಡೋದು. ಇದಾಗಿತ್ತು ರೀ. ಹಂಗಾಯ್ತಿರಲ್ಲ. ಮತ್ತು ಕಂಪ್ನಿಗೆ ಹೋಗ್ತೇವೆ, ಅಲ್ಲಿ ಕೆಲಸ ಮಾಡ್ತೇವೆ. 300-300 ಪೇಮೆಂಟ್ದಾಗ
ಸೊ ಅದನ್ನ ಯಾರು ಉದ್ಧಾರ ಮಾಡಿದಂಗೆ ಆಯಿತು, ಕಂಪ್ನಿ ಓನರ್ನ ಉದ್ಧಾರ ಮಾಡಿದಂಗೆ ಆಯಿತು. ಸೊ ಇಲ್ಲಿ ಹೊಲ ಮಾಡೋದು ಸೆತಿಗೆ ಮಾಡ್ತೀವಿ ಅಂದ್ರೆ ಇಲ್ಲಿ ಯಾರು ಉದ್ಧಾರ ಮಾಡಿದಂಗೆ ಆಯಿತು, ಇವ್ರು 400 ರೂಪಾಯಿ ಪಗಾರ ಕೊಟ್ಟ ಇವ್ರನ್ನ ಉದ್ಧಾರ ಮಾಡಿದಂಗೆ ಆಯ್ತು ರೀ. ಇದ್ರಾಗ ರೈತರು ಯಾವ ಉದ್ಧಾರ ಆಗೋರು ಹೇಳ್ರಿ? ನಾವು ಯಾವಾಗ ಉದ್ಧಾರ ಆಗೋದು? ನಾವು ಇದ್ರಾಗ ಹೋಗೋದು. ಜೀವನದಾಗ ನಾವು ಮುಂದೆ ಉದ್ಧಾರ ಆಗಂಗಿಲ್ಲ, ಮುಂದೆ ಬರೋಂಗಿಲ್ಲ. ಮತ್ತು ಕಂಟಿನ್ಯೂ ಮಾಡ್ತಂತವ್ರಿ. ಆಮೇಲೆ ಬ್ಲಾಗ ಈಗ ಭಾಳ ಲಾಂಗ್ ಆಯ್ತದ. ಸೊ ಇದನ್ನು ಒಳ್ಳೆ ಹಾಕ್ತಾರೆ, ಕೊರ್ತಾರೋ, ಇನ್ನು ನಾಷ್ಟ ಮಾಡ್ತಾರೋ, ಆಮೇಲೆ ಮತ್ತೆ ಹಸಿ ಮಾಡ್ತೀನಿ ಮತ್ತು ಮಾಡ್ತೀನಿ. ಒಂಥರಾಗ ಇಷ್ಟು ಕಾಳು ಅದ ನೋಡ್ರಿ, ಗೋಧಿ ಕಾಳು. ಸೊ ಈಗ ನಾಷ್ಟ ತೊಗೊಂಡು ಬಂದಿದ್ದೀವ್ರಿಗೆ ಚಾ ರೀ, ಮತ್ತು ಆಮೇಲೆ ಅವರಿಗೆ ಬಜ್ಜಿ ತಂದೈತಿ. ನೋಡಿದ್ರೆ ಮೀಟಿಂಗ್ ಹೆಂಗೆ ಮಾಡಿದ್ರು. ಕೆಲಸ ಮಾಡಕ್ಕೆ ಬರಂಗಿಲ್ಲ, ಮೀಟಿಂಗ್ ಮಾಡಕ್ಕೆ ಬರ್ತಾರೆ. ಸೊ ಮಷೀನ್ ಮೈಕ್ ನೋಡ್ರಿ, ಹಸಿ ಮಾಡೋದು ಇವಾಗ ಆಗೋಲ್ ತಂದು ಕೊಡ್ತಿದಾರೆ. ಈಗ ನೋಡ್ಬೋದು ನೀವು. ಸೊ ಮಷಿನ್ ಲೋಡ್ ತೊಗೋತ್ ನೋಡ್ರಿ. ಸೊ ಈ ಟ್ರ್ಯಾಶ್ ಆಗೈತಿ, ಇಲ್ಲಿ ತಗ ಎಣ್ಣೆ ಅಷ್ಟು ಉಳ್ದೈತಿ ತರವಾರಿ ಗಾಳುಗಳ ನೋಡ್ಬೋದು ನೀವು. ಇನ್ನೂ ಎಷ್ಟು ಐತಿ. ಸೊ ಇವು ಸೂಡಿ ಅಂದ್ರೆ ಸ್ವಲ್ಪ ದೊಡ್ಡದವ್ರಿ, ವಯರ್ಲೆ ಕಟ್ಟಿದಾರು ಪ್ಲಾಸ್ಟಿಕ್ ಇದ್ರಲ್ಲೇ. ಸೊ ಆ ಕಡೆ ನಾ ಹುಲ್ಲಲ್ಲೇ ಕಟ್ಟಿದೇನೆ, ಇಂಥ ಹುಲ್ಲಲ್ಲೇ. ಸೊ ಅದು ಸಣ್ಣದವು. ಸೊ ಮಷಿನ್ ಹಳಿದೈತಿ, ಲೋಡ್ ತೊಗೋತು, ಬೇರೆ ಮಷಿನ್ ತರಿಸ್ಬೇಕಾಗಿತ್ತು. ನಾವು ಗಡ್ಬಡಿ ಮಾಡಿ ಇಲ್ಲದ ಹೇಳಿದೆವು. ಸೊ 2 ಚೀಲ ಆಗ್ಯದಾವ, ಈಗ ನೋಡ್ಬೋದು ನೀವು. ಇನ್ನೂ ಎಷ್ಟು ಐತಿ ಮಾಡೋದ. ಸೊ ಆಳುಗಳು ಹಿಂಗೆ ತೊಗೊಂಬರತ್ತಾರ ಸೋಡುಗಳ.
ನೋಡ್ರಲ್ಲಿ 7 ಚೀಲ ಗೋಧಿ ಆಗ್ಯದವ್ರಿ. ಫೈನಲ್ಲಿ ರಾಶಿ ಎಲ್ಲ ಆಯ್ತು ರೀ ಕಂಪ್ಲೀಟ. ಇನ್ನೇನು ಟ್ಯಾಕ್ಟರ್ ಬರ್ತೈತಿ, ಟ್ಯಾಕ್ಟರ್ದಾಗ ತುಂಬ್ಕೊಂಡು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಇನ್ನೂ ಬೆಳಗಿಂದ ಜಳಕ್ಕಿಲ್ಲ, ಜಳಕ ಮಾಡಿ ಊಟ ಅದು ಮಾಡಬೇಕು. ಟೈಮ್ ಆಗೈತಿ 2 ಆಗಿ 10 ನಿಮಿಷ ಆಗೈತಿ. ಸೊ ಇವತ್ತು ಬಹುಶಃ ಕಂಪ್ನಿಗೆ ಹೋಗೋದು ಕ್ಯಾನ್ಸಲ್ ಆಗೈತೆ ಆಮೇಲೆ ಫೋನ್ ಹಚ್ಚಿ ಹೇಳಿದೇನು ರೀ ಕಂಪ್ನಿಗೆ. ಸೊ ಲೇಟ್ ಆದರೆ ಬರೋಂಗಿಲ್ಲ ರೀ. ಸೊ 4 ಗಂಟೆ ತನಕ ಟೈಮ್ ಐತಿ. ನೋಡೋಣ ಮನೆಗೆ ಹೋದ್ಮೇಲೆ ಹೋಗ್ಬೇಕಂತ ಹೋಗೋಂಗಿಲ್ಲ ಅದರಿಲ್ಲ, ನೋಡೋಣ ಏನಾಗ್ತೈತಿ. ಸೊ ಈಗತ್ತು 2-10 ನಿಮಿಷ ಆಗೈತಿ. ಟ್ಯಾಕ್ಟರ್ ಹೇರ್ಕೊಂಡು ಮನೆಗೆ ಹೋಗ್ತೀವಿ. ಸೊ ಇವತ್ತೆಲ್ಲ ಕ್ಲಿಯರ್ ಆಯಿತು. ಪ್ರಧಾನ ವಿಷಯ ಐತೆ ರೀ, ಇನ್ನೂ ಕೆಲಸ ಭಾಳ ಪೆಂಡಿಂಗ್ ಅದಾವೆ. ಸೊ ಬರೀ ನೋಡೋಣ ಮತ್ತು ಮುಂದೇನು ಆಗ್ತೈತೆ. ಸೊ ಸ್ಟೇಟ್ಯೂನ್ ಆಗಿರ್ರಿ. ಸೊ ಫೈನಲಿ ಟ್ಯಾಕ್ಟರ್ದಾಗ ಚೀಲಗಳೆಲ್ಲ ಹೇರಿ ಕಳಿಸಿದ್ರಿ. ಟ್ಯಾಕ್ಟ್ರಿಗೆ ಅಲ್ಲಿ ಹೋಗಿತ್ತು ಈಗ. ಸೊ ಹೇರೋ ಮುಂದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಯಾಕಂದ್ರೆ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಸೊ ಈಗ ಟ್ಯಾಕ್ಟರ್ದಾಗೆಲ್ಲ ಹೇರಿದೇನ್ರಿ, ಏನು ಮನೆಗೆ ಹೋಗ್ತೇನೋ ಟ್ಯಾಕ್ಟರ್ದಾಗಿಂದೆಲ್ಲ ಚೀಲಗಳೆಲ್ಲ ಇಳಿಸ್ತೀವಿ ರೀ. ಅದಿಸ್ರಿ ಇಳಿಸಾದ್ಮೇಲೆ ಫ್ರೆಶಪ್ ಆಗಿ ಊಟ ಅದು ಮಾಡ್ತೀವಿ. ಸೊ ಬರೀ ಚಾ ಕುಡಿನ ಅಂತ किती कसा बाटले? 850. 850. देणार कमी करू. जरा 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 एकदम जरा देतो दादा, जास्त देत नाही. बस बस बस. लहान मुलाला, पेशंटला, सगळ्या औषधाला फायदा येते. खाऊन बघा ना, असं बघायचं. सरळ गोळी खाली येते. कुठे पण भेटला बघून असं घेऊ शकता तुम्ही. त्यासारखं आपल्याला मत भेटणार नाही तुम्हाला. लहान मुलाला, पेशंटला सगळ्या औषधाला येते. खोकला दम्याला लिंबू पाणी मधून सगळं भेटलं, वजन कमी करायला सगळ्या औषधाला फायदा येते. त्याला बघून म्हणजे झालं तर थोडं तर आलं की जाता. त्याच्यापेक्षा बारका येत नाही, त्याच्यापेक्षा बारका नाही. ते देतो कमी करून. काय देता बोला. काय इकडे बघायला 50-60 वर्ष घरात ठेवलं खराब होत नाही. जसं जुनं झालं तसं चांगलं राहतं. खराब होती वस्तू नाही ती. मग तुम्ही काय देता बोला. हे तुम्ही खावा, लहान मुलाला द्या, पेशंटला द्या, सगळ्या औषधाला द्या. खराब वेस्टेज होत नाही. मग जसं जुनं झालं तसं चांगलं राहते. काय खराब होत नाही ते. जंतू मला कसं घ्यायचं बोला, त्या रेटमध्ये देऊन टाक. मला परवडलं तर मी देणार. म्हणजे तुम्ही काय रेट सांगायला याचं? 850 सांगितले, वरचे कमी करतो. घ्या तुम्हाला 700 रुपये द्या, घ्या. 150 कमी केले. एवढं महाग वेट बघा ना बॉटलच्या नंतर मला सांगा दादा. तुम्ही हातात धरून तर बघा, बॉटल समजेल तुम्हाला. आमच्या पण एकट्यांचं नसतं, 4-5 जणांचं वाटणीमध्ये असतं. गावगाव उडकून आणायला लागतं. काय एका गावात भेटत नाही ना ती. जसं जुनं झालं आपल्याला आयुर्वेदिक दवाखान्यामध्ये 1000-12 गाठल्यापेक्षा चांगल्या ना सगळ्या औषधाला येते. खोकला दमा लहान मुलं मिक्स काय नसतं त्याच्यात. अहो पाणी मिक्स होत नाही, दुसरं काय मिक्स होणार मधामध्ये सांगा मला. इथं कायम लोक घेतात दादा. का आता तर बसत नाही मी. कोल्हापूरला माणसं इथं घेऊन जातात आपल्याकडे. कोल्हापूरला डेली असतो इथं 15 दिवसाला एक दिवस. नंतर यायचं किती अजून किती वाजतापर्यंत. ಸೊ ಇವತ್ತು ಐತ್ರಿ ಮಹಾಶಿವರಾತ್ರಿ. ಸೊ ಅದಕ್ಕೆ ತೇರ ಯಾವ ರೆಡಿ ಮಾಡಿದಾರ ಅಂತ ನೋಡ್ರಿ ನೀವು. ಸೊ ಇದು ತೇರು ಎಳಿತೈತ್ರಿ. ಇದಿರೋದ ನಿಪ್ಪಾಣಿ ಮಹಾದೇವನ ಗುಡಿ ನೋಡ್ರಿ. ಈ ಥರ ಡೆಕೋರೇಷನ್ ಮಾಡೋದಾರು. ಸೊ ನಾಳೆ ಎಲ್ಲೋ ನಾಡಿದ್ದ ಬುಧವಾರ ದಿನ ತೇರು ಎಳಿತೈತ್ರಿ. ಸೊ ಒಳಗೆ ಹೋಗಿ ಬರೋಣ ಬರೀ ಆತ. ಯಾವ ಥರ ಡೆಕೋರೇಷನ್ ಮಾಡಿದಾರೆ ನೋಡಿ ಇಲ್ಲಿ. ಸೊ ಪ್ರತಿಯೊಂದು ಜ್ಯೋತಿರ್ಲಿಂಗದ್ದು ಫೋಟೋ ಹಾಕಿದಾರೆ ನೋಡ್ರಿ. ಇದು ಭೀಮಾಶಂಕರ ಜ್ಯೋತಿರ್ಲಿಂಗ, ಇದು ವೈದ್ಯನಾಥ ಜ್ಯೋತಿರ್ಲಿಂಗ ರೀ, ಇದು ಓಂಕಾರೇಶ್ವರ ಜ್ಯೋತಿರ್ಲಿಂಗ, ಇದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ, ಇದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಶ್ರೀಶೈಲ. ಅದೇ ನೋಡತ್ತಾರೆ ಆ ಸೋಮನಾಥ.
ರಾಮೇಶ್ವರ, ಇದು ನಾಗೇಶ್ವರ ಜ್ಯೋತಿರ್ಲಿಂಗ ರೀ. ಜ್ಯೋತಿರ್ಲಿಂಗ, ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ, ಇದು ಕೇದಾರನಾಥ್ ಜ್ಯೋತಿರ್ಲಿಂಗ ರೀ. ಏನೋ ರೆಡಿ ಮಾಡತ್ತ ನೋಡ್ರಿ ಇವ್ರು. ನಮ್ಮ ಮೂರವ್ರು ಬಂದಾರ ನೋಡಿಲ್ಲ ಬರ್ಸವ್ರ. ಅವ್ರ ಮುಂದೆ ಏನು ಬರ್ತದ ಅವ್ರು ನಮ್ಮ ಮೂರವ್ರು ಅವರು. ಈ ಮಾದೇವ ದೇವ್ರ ಪಲ್ಲೇಕಿರಿದ. ಇದು ಇಸ್ತ್ರಿ ಏರೇನು ತೊಗೊಕ್ ಬಂದೇನ್ರಿ. ಇದು ಹೆವಿದಾಗ ಇದಾವತ್ತಿವ. ಸೊ ಈ ಥರ ಇದ್ದಿದ್ರ ರೇಟ್ ಇದು. ನಾ ಬಂದೆ ನೋಡ್ರಿ ಲೆಮನ್ ಟೀ ಕುಡಿಯೋಕೆ. ಸೊ ಲೆಮನ್ ಟೀ ನೋಡ್ರಿ ಯಾವ ಥರ ಐತೆ ಅಂತ. ಸೊ ಬರೀ ಕುಡಿಯೋಣ ಅಂತ. ಸೊ ನೀವು ಹೇಳ್ರಿ ಚಾದು ಕುಡಿತಿದ್ರು. ಸೊ ಚಾದು ಕುಡಿಯೋ ನಿಮ್ಗೆ ಹ್ಯಾಬಿಟ್ ಭಾಳ ಇದ್ರೆ ಸೊ ಚಹಾ ಕುಡಿಯೋಕೆ ಹೋಗ್ಬೇಡ್ರಿ. ಸೊ ಲೆಮನ್ ಟೀ ಕುಡ್ರಿ. ಚಹಾ 10 ರೂಪಾಯಿ, ಲೆಮನ್ ಟೀ 15 ರೂಪಾಯಿ ಇರ್ತೈತಿ. ಸೊ ಇದು ಹೆಲ್ತ್ಗೂ ಬೆಸ್ಟ. ಸೊ ಇದನ್ನ ಕುಡಿಯೋದ್ರಿಂದ ಭಾಳ ಬೆನಿಫಿಟ್ಸ್ ಇರ್ತಾವೆ. ಸೊ ಚಹಾ ಕುಡಿಯೋಕೆ ಹೋಗ್ಬೇಡ್ರಿ ನನ್ನ ಸಜೆಷನ್ ಕೇಳಿದ್ರೆ. ಸೊ ಅದ್ರ ಬದಲು ಲೆಮನ್ ಟೀ ಕುಡ್ರಿ. ನಾವು ಬಂದಾಗ ನನಗೂ ಚಹಾ ಚಟ ಭಾಳ ಇತ್ತು, ಬಟ್ ನಾನು ಲೆಮನ್ ಟೀ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಚಹಾ ಕುಡಿಯೋಂಗಿಲ್ಲ ರೀ ನನಗೆ. ಸೊ ಚಹಾ ಕುಡಿಯೋದು ದುಡ್ಡು ವೇಸ್ಟ್ ಟೋಟ್ಲಿ. ಆಯ್ತು ಅದು ಸುಶೋಭ ಇಸ್ಕೊಂಡಿನ ಸುಶೋಭನ 1000 ತಂದಿನಿ. ಅದನ್ನ 1000 ನಿಮಗೆ ಸುಶೋಭ ರೊಕ್ಕ ಕೊಡಲಿಲ್ಲ. 1000 ರೂಪಾಯಿ ಕೊಡು ನಾನು ಅಂತೀನಿ ನಿನಗೆ. ಕಡಿಮೆ ಏನಕ್ಕ ಬಡ್ಡಿ ಕೊಡ್ಕೊಂಡು ಹೋಗ್ತೈತಿ. ಸೊ ಫೈನಲಿ ಇದು ತೊಗೊಂಡು ನೋಡ್ರಿ. ಓರಿಯನ್ ಎಲೆಕ್ಟ್ರಿಕಲ್ ಐತ್ರಿ ಇದು. ಸೊ ಎಷ್ಟು ಬಿ ಐತೆ ಅಂತ ಬಿಲ್ದಾಗ ತೋರಿಸಿ ನೋಡ್ಬೋದು ನೀವು.